ಸರ್ ಸಿನಿಮಾಗೋಸ್ಕರ ಒಳ್ಳೊಳ್ಳೆ ಪ್ರಿಪರೇಷನ್ ಆಗಿದ್ರ, ಹೇರ್ ಕಲರ್, ಗೆಟಪ್, ಆ ಮ್ಯಾನರಿಸಮ್ ಹೇರ್ ಕಲರ್ ಹಾಕೊಂಡ್ರದಕ್ಕೆ ಇಲ್ಲಿ ಕೂದಲು ಉದುರೋದು ನನಗೆ. ಅವೆಲ್ಲ ಹಾಕೊಳಕ್ ಹೋಗ್ಬಿಟ್ಟು ಟ್ರೈ ಮಾಡಿರ ಮೇಲೆ ಕೂದಲು ಉದುರೋಗುತ್ತೆ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಹೇರ್ ಕಲರ್ ಮಾತ್ರ ಹಾಕೊಳಕ್ ಹೋಗ್ಬೇಡಿ, ಕೂದಲು ಉದುರುತ್ತೆ. ಅವ್ರ ಡೆನ್ಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನಾನು ತುಂಬಾ ಚೆನ್ನಾಗಿತ್ತು ಡೆನ್ಸಿಟಿ ನಂದು ಕೂದಲು. ಅದು ಹಾಕಿ 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 ಶೂಟಿಂಗಿಗೆ ಅಂತ. ಆಮೇಲೆ ಅವರು ಸ್ಟ್ರೀಕ್ ಅಲ್ಲ, ರೂಟ್ ಇಂದ ಹಾಕ್ತಾ ಇದ್ದಿದ್ದು, ಫುಲ್ ರೂಟ್ ಇಂದ. ಅದು ಇದು ನೋಡಿ ಅದು ಹೆಂಗಿದೆ, ಅದು ಒಳ್ಳೆ ಬಿಸ್ಕೆಟ್ ಇದಾಕೊಂಡೆ. ಹೌದು, ನನಗೆ ಆ್ಯಕ್ಚುಲಿ ಈ ಥರದ್ದೆಲ್ಲ ಮಾಡಕ್ಕೆ ಮುಜುಗರ. ಈ ಥರದ್ದೆಲ್ಲ ನಂಗೆ ಸಣ್ಣ ಪುಟ್ಟ ಸ್ಟೈಲ್ ಮಾಡೋಕ್ಕೆ ಒಂಥರ, ಇನ್ನು ಈ ಥರ ಎಲ್ಲ ಮಾಡ್ಕೊಳಕ್ಕಂತೂ ಭಾರಿ ಮುಜುಗರ ನನಗೆ. ಆ ಸಿನಿಮಾದಲ್ಲಿ ಏನು ಅದು ಕಲರ್ ಬಟ್ಟೆ ಹಾಕೊಂಡ್ರದೇನು, ಈ ನಿಮ್ದು ಇದೆಯಲ್ಲ ಬಟ್ಟೆ, ಈ ಥರದ್ದೆಲ್ಲ ಬಟ್ಟೆ ನಾನು ಹಾಕೊಳ್ತಿದ್ದದು. ಹೆಣ್ಮಕ್ಳು ಸೀರೆ ಥರ ಇರೋದು ನಂದು, ಒಳ್ಳೆ ಈ ಬ್ಲೇಸರು ಎಲ್ಲ ಅಷ್ಟೊಂದು ಜಿಗಿ ಕಲರು, ಕೈಗೆಲ್ಲ ಉಂಗ್ರ ಅಂತೆ. ವಿದ್ಯಾಪತಿ ಅಂದ್ರೆ ಸುಮ್ನೆನಾ? ಸೂಪರ್ ಸ್ಟಾರ್, ಶೋಕಿ ಮಾಡಿಲ್ಲ ಅನ್ಸುತ್ತೆ ಅಷ್ಟು. ಪತಿ ತಗೋತಾ ಇದ್ರು ಅವ್ರ ಮೇಕಪ್ ಗೆಟಪ್ಗೆಲ್ಲ ಜಾಸ್ತಿ ಟೈಮ್ ಏನು ತಗೋತಾ ಇರಲಿಲ್ಲ. ನಾನು ಮೇಕಪ್ಗೆಲ್ಲ ಟೈಮ್ ತಗೊಳಲ್ಲ, ಆಕ್ಸೆಸರೀಸ್ ಹಿಂಗೆ ಪಟ್ ಕೊಡ ಹಾಕ್ಬೋಣ ಅಂತ. ಬಟ್ ಅದು ಹಾಕೊಂಡ್ರೆ ಇರಿಟೇಷನ್ ಅವ್ರಿಗೆ, ಇದೆಲ್ಲ ಯಾರು ಹಾಕೋತಾರೆ ಅಂತ. ಆಮೇಲೆ ಒಂದು ಗೋಲ್ಡ್ ಟೀತ್ ಹಾಕೋಬೇಕಿತ್ತು ಇಲ್ಲಿ, ಅಂದ್ರೆ ಅದನ್ನು ಮಾಡ್ಸಿದ್ದಾರೆ ಒಂದು ಅಂತ, ಅಂದ್ರೆ ಆ ಲೆವೆಲ್ ಶೋಕಿ ಮಾಡ್ತಾ ಇದಾರೆ ಅಂತ ಯಾರ್ದೋ ದುಡ್ಡಲ್ಲಿ, ಅಂದ್ರೆ ಹೆಂಡತಿ ದುಡ್ಡಲ್ಲಿ. ಅದಕ್ಕಂತ ಅದ್ ಬಿಚ್ಚೋದು ಮತ್ತೆ ರೀಟೇಕು, ಅಂದ್ರೆ ಡೈಲಾಗ್ ಹೇಳುವಾಗ ಅದ್ ಬಿಚ್ಕೊಂಡು ಹೋಗೋದು. ಯೂಶಲಿ ಇವಾಗ ಟ್ರೆಂಡ್ ಅಲ್ವಾ ಎಲ್ಲ ಗೋಲ್ಡ್ ಟ್ರೀತ್ ಎಲ್ಲ ಮಾಡಿಸೋದು, ಆತರ ಆ ಲೆವೆಲ್ಗೆ ಶೋಕಿ ಮಾಡಿದ್ದಾರೆ ಸಿನಿಮಾ. ಸೊ ವಿದ್ಯಾಪತಿಯ ಯಾವ ಗುಣ ನಿಮಗೆ ಇಷ್ಟ ಆಗಿದೆ ಸರ್ ಆಸ್ ಅ ನಾಗಭೂಷಣ್? ವಿದ್ಯಾಪತಿಯ ರಿಯಲೈಸೇಷನ್ ಗುಣ. ಅವನಿಗೊಂದು ಪಾಯಿಂಟಲ್ಲಿ ರಿಯಲೈಸ್ ಆಗುತ್ತೆ ಎಲ್ಲ, ಒಂದಷ್ಟು ವಾಸ್ತವ, ಒಂದಷ್ಟು ಸತ್ಯ. ಆ ರಿಯಲೈಸೇಷನ್ ನಂಗೆ ಇಷ್ಟ, ಅದಾಗಬೇಕು ಎಲ್ಲರ ಜೀವನದಲ್ಲಿ. ಸೊ ಚಿತ್ರದಲ್ಲಿ ಬರೀ ನಗ್ಸಿದ್ದೀರಾ, ಆಕ್ಷನ್ ಅಷ್ಟೇ ಇದೆಯಾ, ಅದ್ ಬಿಟ್ಟು ಎಮೋಷನಲ್ ಸೀಕ್ವೆನ್ಸ್ ಏನಾದ್ರು ಇದಾವ? ಎಮೋಷನಲ್ ಇದೆ. ನಮ್ ಜೊತೆ ನಮ್ಮಿಬ್ರು ಕಾಂಬಿನೇಷನ್ ತುಂಬಾ ಎಮೋಷನಲ್ ಸೀನ್ಸ್ ಇರೋದು. ಸೊ ಹಾಗಾದ್ರೆ ನೋಡಕ್ ಬಂದಂತಹ ಪ್ರೇಕ್ಷಕರಿಗೆ ಎಲ್ಲವನ್ನ ಮಿಕ್ಸ್ಚರ್ ಮಾಡಿ ಕೊಟ್ಟಿದ್ದೀರಾ ಚಿತ್ರದಲ್ಲಿ? ನಾವು ಹೇಳಿದ್ವಲ್ಲ, ನಾವು ನಮ್ಮ ಸಿನಿಮಾ ಯಾವ ಜನರಿಗೆ ಬೀಳುತ್ತೆ ಅಂತಂದ್ರೆ ನಾವು ಎಲ್ಲ ಕಡೆ ಹೇಳ್ತಾ ಇದೀವಿ, ಇದು ಇಟ್ ಇಸ್ ಎ ಎಮೋಕಮಾಕ್ಷನ್ ಮೂವಿ ಅಂತ. ಎಮೋಕಮಾಕ್ಷನ್ ಮೂವಿ, ಈಗ ರಾಂಗ್ ಕಾಮ್ ತರ, ಇದೊಂದು ಎಮೋಕಮಾಕ್ಷನ್, ಎಮೋಷನಲ್ ಕಾಮಿಡಿ ಆಕ್ಷನ್. ಎಕ್ಸ್ಪ್ಲೈನ್ ಮಾಡಿ. ಸೊ ಮೂರ ಮಿಶ್ರಣವಾದಂತಹ ಚಿತ್ರ, ಎಲ್ಲಾ ವರ್ಗದವರು ನೋಡಿ ಎಂಜಾಯ್ ಮಾಡಬಹುದಾದಂತಹ. ಡೆಫಿನೆಟ್ ಆಗಿ ಇಡೀ ಫ್ಯಾಮಿಲಿ ಬಂದು ಕೂತ್ ನೋಡ್ಕೊಂಡು ಎಂಜಾಯ್ ಮಾಡೋಂಥ ಸಿನಿಮಾ. ಆಮೇಲೆ ಎಲ್ಲೂ ಕೆಟ್ಟ ಕಾಮಿಡಿ ಆ ಥರದ್ದಿಲ್ಲ, ಇಟ್ಸ್ ಎ ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರು. ಆಮೇಲೆ ಒಂದು ಈಗ ನಾನೆಲ್ಲ ಕಡೆ ಹೇಳ್ತಾ ಇದ್ದೀನಿ, ಬೇಸಿಗೆ ರಜೆ ಅಲ್ವಾ, ಮಕ್ಕಳ ಜೊತೆ ನೋಡೋಕೆ ಒಂದು ಸಿನಿಮಾ ಬೇಕು ಪೇರೆಂಟ್ಸ್ಗೂ. ಈಗ ಬೇರೆ ಟೈಮ್ ಪೇರೆಂಟ್ಸ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬರ್ಬೋದೇನೋ, ರಜೆ ಬೇರೆ, ಅವ್ರಿಬ್ರು ಸುಮ್ನೆ ಹೋಗಕ್ಕಾಗಲ್ಲ, ಗಂಡ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲೇಬೇಕು. ಹೇಗೇನ ಹತ್ರ ಕರ್ಕೊಂಡು ಹೋಗೋ ಸಿನಿಮಾ ಇರ್ಬೇಕಲ್ಲ, ಅದು ನಮ್ಮ ಸಿನಿಮಾ ವಿದ್ಯಾಪತಿ. ಚಿತ್ರದ ಬಗ್ಗೆ ಅಂತೂ ಬಹಳ ಮಾಹಿತಿ ಹೇಳಿದ್ರಿ. ಚಿತ್ರಕ್ಕೋಸ್ಕರ ಬೇರೆ ಎಲ್ಲಾದ್ರೂ ಹೋಗಿ ಶೂಟ್ ಮಾಡೋದು, ಚಿತ್ರೀಕರಣ ಮಾಡೋದು ಇದೆಯಾ? ಇತ್ತು, ಆಸೆ ಇತ್ತು, ಹೋಗ್ಲಿಲ್ಲ. ಹೇಳಿದ್ನಲ್ಲ ಅವಾಗಲೇ, ಸ್ವಿಟ್ಜರ್ಲ್ಯಾಂಡ್ ಈ ತರದ್ದೆಲ್ಲ ಆಸೆ ಇತ್ತು. ಎಸ್ ಸರ್, 100% ನಮ್ಮ ಕಾರ್ಯಕ್ರಮದ ಇಂಟರ್ವ್ಯೂ ಮುಖಾಂತರ ಡಾಲಿ ಧನಂಜಯ ಅವ್ರಿಗೆ ಇದು ಮುಟ್ಟುತ್ತೆ. ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಗೆ ಹೋಗುವಂತ ಅವಕಾಶ ಸಿಗುತ್ತೆ, ಒಂದು ಒಳ್ಳೆ ಡ್ಯುಯೆಟ್ ಸಾಂಗ್ ಇರುತ್ತೆ. ಸಿನಿಮಾ ಮುಟ್ಟದ್ ಬೇಡ, ಸಿನಿಮಾ ಚೆನ್ನಾಗಿ ಹೋದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನೈಸ್ ಅಲ್ಲ, ಡ್ಯುಯೆಟ್ ಸಾಂಗ್ ಎಲ್ಲ ಆಡೋದಕ್ಕೆ ಬೇಕಲ್ಲ ಸರ್, ಅದಕ್ಕೆ ಹೌದು, ಅದಕ್ಕೆ ಕಿವಿಗೆ ಮುಟ್ಸೋದ ನೆಕ್ಸ್ಟ್ ಮೂವಿ ಸಿನಿಮಾ ಚೆನ್ನಾಗಿ ದುಡ್ಡು ಮಾಡ್ಲಿ ಫಸ್ಟ್, ಆಮೇಲೆ ಮಾಡೋಣ ಅಂತಾನೆ.